ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾವಿದ್ದೇವೆ. ಈಗಾಗಲೇ ಸಾಕಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಮಾಸ್ಕ್ ಅನ್ನ ಧರಿಸಬೇಕು ಅಂತೇಳಿ ಒಂದು ಸರ್ಕಾರ ಒಂದು ಸೂಚನೆಯನ್ನ ಕೂಡ ನೀಡಿದೆ. ಆದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಜನ ಕೆಲವು ಮಂದಿ ಮಾತ್ರ ಮಾಸ್ಕ್ ಅನ್ನ ಧರಿಸಿ ಸಂಚರಿಸ್ತಾ ಇರುವಂತದ್ದು. ಜೊತೆಗೆ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸುವಂತ ಜನತೆ ಕೂಡ ಇಲ್ಲಿ ಇರ್ತಾರೆ. ಏನಂತಂದ್ರೆ ಬೆಂಗಳೂರಿನ ಹೆಬ್ಬಾಗಿಲು ಅಂತಾನೆ ಹೇಳ್ಬೋದು. ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದ ಬರುವಂತ ಜನತೆ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕನೇ ಇಲ್ಲಿಗೆ ಬೆಂಗಳೂರಿಗೆ ಬರ್ಬೇಕಾಗುತ್ತೆ. ಆದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವುದೇ ಕೋವಿಡ್ ಮುನ್ಸೂಚನೆಗಳನ್ನು ಪಾಲಿಸ್ತಿಲ್ಲ ಅನ್ನೋದು ಒಂದು ಕೇಳಿ ಬರ್ತಾ ಇದೆ. ಅದರ ಜೊತೆಲಿ ಕೆಲವರು ಮಾತ್ರ ಏನು ಸೀನಿಯರ್ ಸಿಟಿಸನ್ಸ್ ಕೂಡ ಕೆಲವರು ಮಾತ್ರ ಮಾಸ್ಕ್ ಧರಿಸಿದ್ದಾರೆ. ಇನ್ನು ಕೆಲವರು ಯಾವುದೇ ರೀತಿಯ ಮಾಸ್ಕ್ ಅನ್ನ ಧರಿಸದೆ ಸಂಚರಿಸ್ತಾ ಇದ್ದಾರೆ. ಈಗಾಗಲೇ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಒಂದು ಕೊರೋನಾ ಕೇಸ್ ಪತ್ತೆಯಾಗಿದೆ. ಅದರ ಜೊತೆಲಿ ಈಗ ಜಿಲ್ಲಾಡಳಿತ ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಇನ್ನೂ ನಮಗೆ ಆದೇಶ ಬಂದಿಲ್ಲ. ಏರ್ಪೋರ್ಟ್ ನಲ್ಲಿ ಯಾವುದೇ ಕಟ್ಟೆಚ್ಚರ ವಹಿಸಲು ಸೂಚನೆಯನ್ನ ಬಂದಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳಾದ ಶಿವಶಂಕರ್ ಅವರು ಕೂಡ ತಿಳಿಸಿದ್ದಾರೆ ನಿನ್ನೆ. ಅದೇ ರೀತಿಯಾಗಿ ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂಥರ ಕೊರೋನಾ ಹಾಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದ ಬರುವಂತಹ ಹಿರಿಯ ನಾಗರಿಕರು ಇರ್ಬೋದು, ಮಕ್ಕಳಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಬರುವಂತವರು ಕೆಲವು ಮಂದಿ ಮಾತ್ರ ಇಲ್ಲಿನ ಸಿಬ್ಬಂದಿ ಮತ್ತು ಕೆಲವು ಮಂದಿ ಮಾತ್ರ ಮಾಸ್ಕ್ ಅನ್ನ ಧರಿಸಿ ಸಂಚರಿಸ್ತಂಥದ್ದು. ಇನ್ನು ಕೆಲವರು ಯಾವುದೇ ರೀತಿಯ ಕೊರೋನಾ ಆತಂಕ ಇಲ್ಲದೆ ಭಯ ಇಲ್ಲದೆ ಸಂಚಾರ ಮಾಡ್ತಾ ಇರೋವಂಥದ್ದು. ಒಟ್ಟಾರೆಯಾಗಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೊರೋನಾ ಮಾರ್ಗಸೂಚಿಗಳು ಇನ್ನೂ ಸರ್ಕಾರ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ನಾವು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಹೇಳ್ತಾ ಇದೆ. ಗಂಗರಾಜ್ ಎನ್, ವಿಸ್ತಾರ ನ್ಯೂಸ್, ದೇವನಹಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.